ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾನು 9ನೇ ತರಗತಿಗೆ ಸಂಬಂಧಿಸಿದ ಸೋಷಿಯಲ್ ಸೈನ್ಸಲ್ಲಿ ಬರ್ತಿರ್ತಕ್ಕಂಥ ಭಾಗ 1 ಆಲ್ರೆಡಿ ಏನು ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ ಭಾಗ 1. ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋನ ನೋಡ್ಕೊಂಬನ್ನಿ. ಭಾಗ 2 ಇದಾಗಿರ್ತದೆ. ಇವತ್ತು ಮಾಡ್ತಕ್ಕಂಥ ವಿಡಿಯೋ ಭಾಗ 2. ಪ್ರತಿ ಅಧ್ಯಾಯವಾರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇಲ್ಲಿ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಸಮಯ ಭಾಳ ಇಲ್ಲ, ಯಾಕಂದ್ರೆ ರಿವಿಷನ್ ಮಾಡೋ ಸಮಯ ಆಗಿರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಪೀಡಾಗಿ ಹೇಳ್ತಾ ಹೋಗೋಣ. ಮೊದಲನೇದಾಗಿ ಮೊದಲ ಪ್ರಶ್ನೆ ಈ ರೀತಿ ಇದಾವೆ. ಅಹೋಮ್ ರಾಜವಂಶದ ಸ್ಥಾಪಕ. ಇಲ್ಲಿ 17ನೇ ಚಾಪ್ಟರ್ ಭಾಗ 2 ಇಂದ ಆರಂಭ ಆಗುತ್ತೆ. ಏನಿಲ್ಲಿ ಅಹೋಮ್ ರಾಜವಂಶ ಮತ್ತು ಮೊಘಲರು ಮತ್ತು ಮರಾಠರು ಅಂತಿದೆಯಲ್ಲ, ಈ ಚಾಪ್ಟರ್ಲಿಂದ ಪ್ರಶ್ನೆಗಳು ತಗೋತಾ ಇದ್ದೀನಿ. ಇಲ್ಲಿ ಅಹೋಮ್ ರಾಜವಂಶದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸುಕಪ ಅಂತೇಳಿ. ನಂತರ 2ನೇ ಪ್ರಶ್ನೆ, ದಿನ್ ಇಲಾಯಿ ಅಂತಕ್ಕಂಥ ಹೊಸ ಧರ್ಮವನ್ನು ಸ್ಥಾಪಿಸಿದ ಮೊಘಲ್ ಚಕ್ರವರ್ತಿ. ನಿಮ್ಗೆ ಗೊತ್ತಿರೋ ಹಾಗೆ ಅಕ್ಬರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 3ನೇ ಪ್ರಶ್ನೆ, ದೆಹಲಿ ಐತಿಹಾಸಿಕ ಕೆಂಪು ಕೋಟೆಯನ್ನು ನಿರ್ಮಿಸಿದ ಮೊಘಲ್ ಅರಸ. ಶಹಜಾನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ಅಹೋಮ್ ಮನೆತನ ಅಂತಕ್ಕಂಥದ್ದು 2023ರಲ್ಲಿ ಅಲ್ಲಿ ಕೊಟ್ಟಿರೋಂಗಿಲ್ಲ. 2024-25 ಏನಿದೆಯಲ್ಲ ಪಠ್ಯಕ್ರಮ ಆಧಾರಿತವಾಗಿ ಇವು ಇರ್ತವೆ. ಈಗ ಇದು ಭಾಳಷ್ಟು ಇಂಪಾರ್ಟೆಂಟ್. ಅಹೋಮ್ ಮನೆತನದ ಬಗ್ಗೆ ಲಾಸ್ಟ್ ಟೈಮಲ್ಲಿ ಎಕ್ಸಾಮಲ್ಲಿ ಕೂಡ ಕೇಳಿರ್ತಕ್ಕಂಥದ್ದು ಪ್ರಶ್ನೆನ. ಹೀಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಇಲ್ಲಿ ನೋಡ್ತಾ ಬನ್ನಿ. TET ಇನ್ನು 2 ದಿನ ಬಾಕಿ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿವಿಷನ್ ಮಾಡ್ತಾ ಬನ್ನಿ. 4ನೇ ಪ್ರಶ್ನೆ ನೋಡ್ತಾ ಬನ್ನಿ. ಇಲ್ಲಿ ಶಿವಾಜಿ ಮತ್ತು ಜೈಸಿಂಗರ ನಡುವೆ ಏರ್ಪಟ್ಟಿದ್ದ ಒಪ್ಪಂದ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪುರಂದರಗಡ ಒಪ್ಪಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಮುಂದುವರೆದ 5ನೇ ಪ್ರಶ್ನೆ ನೋಡ್ತಾ ಬನ್ನಿ. ಅಹೋಮ್ ಸಾಮ್ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದ ಸೇನಾಪತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಸೇನಾಪತಿ ಅಂತ ಕೇಳಿದ್ದಾರೆ. ಇಲ್ಲಿ ಸೇನಾಪತಿ ಯಾರಿಲ್ಲಿ ನಿಮಗಲ್ಲಿ ಆಲ್ರೆಡಿ ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಲಚಿತ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಯಾವುದು? ಲಚಿತ್ ಬೋರ್ಫುಕನ್ ಅಂತಕ್ಕಂಥೇಳಿ. 6ನೇ ಪ್ರಶ್ನೆ, ಮೊದಲ ಪಾಣಿಪತ್ ಕದನ ನಡೆದ ವರ್ಷ. 1526 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಹಳದಿ ಘಾಟ್ ಕದನದಲ್ಲಿ ಅಕ್ಬರ್ನಿಂದ ಸೋಲಲ್ಪಟ್ಟ ಅರಸ ಯಾರಂತ. ಇದಕ್ಕೆ ಸರಿಯಾದ ಉತ್ತರ ರಾಣಾ ಪ್ರತಾಪ್ ಸಿಂಗ್. ರಣಜಿತ್ ಸಿಂಗ್ ಅಲ್ಲ, ರಾಣಾ ಪ್ರತಾಪ್ ಸಿಂಗ್. ನೆಕ್ಸ್ಟ್ ಫತೇಪುರ್ ಸಿಕ್ರಿಯಲ್ಲಿ ಪಂಚಮಹಲ್ ನಿರ್ಮಿಸಿದವರು ಯಾರು? ಇದಕ್ಕೆ ಅಕ್ಬರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಮುಂದುವರೆದು 18ನೇ ಅಧ್ಯಾಯ ಯಾವುದು? ಇಲ್ಲಿ ಭಕ್ತಿ ಪಂಥ ಅಂತೇಳಿ. ಇದ್ರ ಮೇಲಿಂದ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೂಡ ಕ್ವಶನ್ ಬಂದಿರುವಂಥದ್ದು. ಮೊದಲ ಪ್ರಶ್ನೆ, ಚೈತನ್ಯರ ತಾತ್ವಿಕ ಚಿಂತನೆಗಳ ಸಂಗ್ರಹಕ್ಕೆ ಏನಂತ ಕರೀತಾರೆ? ಇಲ್ಲಿ ಚೈತನ್ಯ ಚರಿತಾಮೃತ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 2ನೇ ಪ್ರಶ್ನೆ, ಕಬೀರರು ಹಿಂದಿ ಭಾಷೆಯಲ್ಲಿ ರಚಿಸಿದ ಪದ್ಯಗಳನ್ನು ಹೀಗೆನ್ನುವರು. ಏನಂತ ಕರೀತಾರೆ? ಇಲ್ಲಿ ದೋಹೆಗಳಂತ ಕರೀತಾರೆ. ಯಾಕಂದ್ರೆ ಇವನ್ನ 2 ಸಾಲ ಒಳಗೊಂಡಿರ್ತಲ್ಲ, ಹಾಗಾಗಿ ದೋಹೆಗಳಂತ ಕರೀತಾರೆ. 3ನೇ ಪ್ರಶ್ನೆ, ಏಕಾಸರಣ ಧರ್ಮ ಮತ್ತು ಅಥವಾ ವೈಷ್ಣವ ಚಳುವಳಿಯನ್ನು ಪ್ರಾರಂಭಿಸಿದ ಸಂತ ಯಾರು? ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಶಂಕರ ದೇವ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೋಡ್ರಿ, ಏಕಾಸರಣ ಧರ್ಮ ಅಥವಾ ವೈಷ್ಣವ ಚಳುವಳಿಯನ್ನು ಪ್ರಾರಂಭಿಸಿದ ಶಂಕರ ದೇವ. ನೆಕ್ಸ್ಟ್ ಅದೇ ರೀತಿ 4ನೇ ಪ್ರಶ್ನೆ, ಮೀರಾಬಾಯಿ ರಚಿಸಿದ ಈ ಕೀರ್ತಿಗಳ ಜನಪ್ರಿಯವಾಗಿ. ನೋಡಿಲೆ, ಮೀರಾಬಾಯಿ ರಚಿಸಿದ ಈ ಕೀರ್ತನೆಗಳು ಜನಪ್ರಿಯವಾದವು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಭಜನೆಗಳು ಅಂತೇಳಿ. ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರದಾಸರು. TETಯಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಲಂಗರ್ ಎಂಬ ಭೋಜನ ಶಾಲೆ ಆರಂಭಿಸಿದವರು ಯಾರು? ಲಂಗರ್ ಎಂಬ ಭೋಜನ ಶಾಲೆಯನ್ನು ಆರಂಭಿಸಿದವರು ಗುರುನಾನಕರು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದಾಗಿರ್ತದೆ. ಮುಂದುವರಿದು ನೆಕ್ಸ್ಟ್ ಅದೇ ರೀತಿ ಬೇರೆ ಚಾಪ್ಟರ್ ನೋಡ್ತಾ ಹೋಗೋ ನಾವಿಲ್ಲಿ. ಭಕ್ತಿ ಪಂಥ ಆಲ್ರೆಡಿ ಕಂಪ್ಲೀಟ್ ಆಯ್ತು. ಮುಂದುವರಿದು ನೆಕ್ಸ್ಟ್ ಅಧ್ಯಾಯ ಬಂದ್ಬಿಟ್ಟು ಆಧುನಿಕ ಯುರೋಪ್ ಅಂತೇಳಿ. ಮೊದಲ ಪ್ರಶ್ನೆ, ನವೋದಯ ಅಥವಾ ಪುನರುಜ್ಜೀವನದ ಪಿತಾಮಹ ಅಂತ ಯಾರು ಕರೀತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಫ್ರಾನ್ಸಿಸ್ಕೋ ಪೆಟ್ರಾರ್ಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 2ನೇ ಪ್ರಶ್ನೆ, ಮಾರ್ಟಿನ್ ಲೂಥರ್ ಅವರ ಅನುಯಾಯಿಗಳು. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ. ಏನಂತ ಕರೀತಾರ? ಪ್ರೊಟೆಸ್ಟೆಂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇವರು ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟ್ ಅಂತ ಕರಿತಾ ಬರ್ತಾರೆ. ಮುಂದುವರೆದು
ಪ್ರತಿ ಸುಧಾರಣೆ ಚಳವಳಿಯ ನಾಯಕ ಯಾರು? ಸೊ ಇದಕ್ಕೆ ಇಗ್ನೇಷಿಯಸ್ ಲಯೋಲಾ. ಯಾರು? ಇಗ್ನೇಷಿಯಸ್ ಲಯೋಲಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೂಲುವ ಸ್ಪಿನ್ನಿಂಗ್ ಜೆನ್ ಯಂತ್ರದ ಸಂಶೋಧಕರು ಯಾರು? ಈ ಚಾಪ್ಟರ್ನಿಂದ ಅನೇಕ ಬಾರಿ ಎಕ್ಸಾಮಲ್ಲಿ ಕೇಳಿದರೆ ನೂಲುವ ಸ್ಪಿನ್ನಿಂಗ್ ಜೆನ್ ಯಂತ್ರದ ಸಂಶೋಧಕ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಹಾರ್ಗ್ರೀವ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಧ್ಯಮ ಯುರೋಪ್ನಲ್ಲಿ ಭೂಮಿಯನ್ನು ಹಿಡುವಳಿಯಾಗಿ ಪಡೆದ ಅಶಕ್ತ ವ್ಯಕ್ತಿಯನ್ನು ಹೀಗೆ ಅನ್ನುವರು. ಸೊ ಇದಕ್ಕೆ ಹಿಡುವಳಿದಾರ ಅಂತ ಕರಿತಾ ಬರ್ತಾರೆ. ಏನಂತಾರೆ ಇಲ್ಲಿ? ಹಿಡುವಳಿದಾರ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಟರ್ಕರು ವಶಪಡಿಸಿಕೊಂಡ ವರ್ಷ 1453 ಅಂತಕ್ಕಂತೇಳಿ. ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ಮತ್ತೆ ಬೇರೆ ಚಾಪ್ಟರ್ ನೋಡ್ತಾ ಹೋಗೋಣ. 19ನೇ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು 20ನೇ ಚಾಪ್ಟರ್ ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ ಅಂತೇಳಿ. ಸೊ ಮೊದಲ ಪ್ರಶ್ನೆ, 1774ರಲ್ಲಿ 13 ವಸಾಹತುಗಳ ಪ್ರತಿನಿಧಿಗಳ ಸಭೆ ಸೇರಿದ ಸ್ಥಳ ಯಾವುದಂತ? ಫಿಲಡೆಲ್ಫಿಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಏನು ಮಾಡ್ತಾರೆ ಅವರು? 1974 13 ವಸಾಹತುಗಳ ಪ್ರತಿನಿಧಿಗಳು ಏನು ಮಾಡ್ತಾರೆ? ಸಭೆ ಸೇರ್ತಾರೆ. ಅದು ಸ್ಥಳದ ಹೆಸರು ಫಿಲಡೆಲ್ಫಿಯಾ ಅಂತೇಳಿ. ಅದೇ ರೀತಿ ಯಂಗ್ ಇಟಲಿ ಪಕ್ಷವನ್ನು ರಚಿಸಿದವರು ಯಾರು? ಜೋಸೆಫ್ ಮ್ಯಾಜಿನಿ ಅಂತಕ್ಕಂಥವ್ರು ಏನು ಮಾಡ್ತಾರೆ ಇಲ್ಲಿ? ಸೊ ಇದನ್ನು ಯಂಗ್ ಇಟಲಿ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡ್ತಾರೆ. ಸ್ಪಿರಿಟ್ ಆಫ್ ಲಾಸ್ ಎಂಬ ಲೇಖನವನ್ನು ಬರೆದವರು ಯಾರು? ಸೊ ಇದು 2024 TTಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಸ್ಪಿರಿಟ್ ಆಫ್ ಲಾಸ್ ಎಂಬ ಲೇಖನವನ್ನು ಬರೆದವರು ಯಾರು? ಸೊ ಮಾಂಟೆಸ್ಕೋ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ರಕ್ತ ಮತ್ತು ಉಕ್ಕಿನ ತತ್ವವನ್ನು ಪ್ರತಿಪಾದಿಸಿದವರು ಯಾರು? ಸೊ ಇದಕ್ಕೆ ಬಿಸ್ಮಾರ್ಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 5ನೇ ಪ್ರಶ್ನೆ, ಆಧುನಿಕ ಯುರೋಪ್ನಲ್ಲಿ ರಾಜ್ಯಗಳ ಉದಯಕ್ಕೆ ಕಾರಣವಾದದ್ದು? ಆಪ್ಷನ್ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ: ವ್ಯಾಪಾರದ ಬೆಳವಣಿಗೆ, ಉಳಿಗಮಾನ್ಯ ಪದ್ಧತಿ ಅವನತಿ, ರಾಜಪ್ರಭುತ್ವದ ಉದಯ, ಸೊ ಧಾರ್ಮಿಕ ಬಿಕ್ಕಟ್ಟು ಅಂತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಉಳಿಗಮಾನ್ಯ ಪದ್ಧತಿಯ ಅವನತಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸಪ್ತವಾರ್ಷಿಕ ಕದನವು ಈ ರಾಷ್ಟ್ರಗಳ ನಡುವೆ ನಡೆಯಿತು. ಸೊ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೋಡಿಲ್ಲ, ಎಲ್ಲ ಕಡೆ ಫ್ರಾನ್ಸ್ ಕೊಟ್ಟಿರ್ತಾರೆ. ನೋಡಿ, 3 ಆಪ್ಷನಲ್ಲಿ ಫ್ರಾನ್ಸ್ ಕೊಟ್ಟಿರ್ತಾರೆ. ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಸೊ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಏನು ನಡೀತೈತಿ? ಇಲ್ಲಿ ಸಪ್ತವಾರ್ಷಿಕ ಯುದ್ಧ ನಡೀತಾ ಬರ್ತದೆ. ಅಮೆರಿಕ ಸ್ವಾತಂತ್ರ್ಯ ಹೋರಾಟದಲ್ಲಿ ವಸಾಹತುಗಳು ನಾಯಕತ್ವ ವಹಿಸಿದವರು. ನೋಡಿಲ್ಲ, ಅಮೆರಿಕ ಸ್ವತಂತ್ರ ಹೋರಾಟದಲ್ಲಿ ವಸಾಹತುಗಳ ನಾಯಕತ್ವವನ್ನು ವಹಿಸಿದವರು ಯಾರು? ಸೊ ಜಾರ್ಜ್ ವಾಷಿಂಗ್ಟನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 8ನೇ ಪ್ರಶ್ನೆ, ಬ್ರಿಟನ್ ಈ ಒಪ್ಪಂದದಂತೆ ಅಮೆರಿಕದ 13 ವಸಾಹತುಗಳ ಸ್ವತಂತ್ರವೆಂದು ಅಂಗೀಕರಿಸಿತು. ಸೊ ಇಲ್ಲಿ ಯಾವುದ್ರ ಪ್ರಕಾರ ಅಂಗೀಕರಿಸ್ತದೆ? ಇದಕ್ಕೆ ಸರಿಯಾದ ಉತ್ತರ ಪ್ಯಾರಿಸ್ ಒಪ್ಪಂದದಂತೆ ಏನು ಮಾಡ್ತಾ? ಅಂಗೀಕರಿಸುತ್ತೆ. ಏನನ್ನು? 13 ವಸಾಹತುಗಳನ್ನು ಪ್ಯಾರಿಸ್ ಒಪ್ಪಂದದಂತೆ ಅಂಗೀಕರಿಸುತ್ತೆ. 9ನೇ ಪ್ರಶ್ನೆ, ಫ್ರಾನ್ಸಿನ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಸಂವಿಧಾನಾತ್ಮಕ ಸರ್ಕಾರವನ್ನು ಪ್ರತಿಪಾದಿಸಿದ ತತ್ವಜ್ಞಾನಿ ಯಾರು? ಸೊ ಇಲ್ಲಿ ಮಾಂಟೆಸ್ಕೋ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 10ನೇ ಪ್ರಶ್ನೆ ಗಮನಿಸಿ, ಇಟಲಿ ಏಕೀಕರಣದ ಶಿಲ್ಪಿಗಳ ಹೆಸರಿಸಿ. ಇಲ್ಲಿ ಹೊಂದಿಸುವರೆಯಲ್ಲಿ ಕೂಡ ಕೇಳ್ತಿರ್ತಾರೆ, ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟ್ ಇದು. ಸೊ ಇದಕ್ಕೆ ಕೌರ ಮತ್ತು ಗ್ಯಾರಿಬಾಲ್ಡಿ, ಮ್ಯಾಜಿನಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇವರು ಇಟಲಿ ಏಕೀಕರಣದ ಶಿಲ್ಪಿಗಳಾಗಿರ್ತಾರೆ. ಸೊ ಮುಂದುವರಿದು ಸೊ ಇಲ್ಲಿ ನೆಕ್ಸ್ಟ್ 21ನೇ ಚಾಪ್ಟರ್ ನೋಡ್ತಾ ಹೋಗೋಣ ನಾವಿಲ್ಲಿ. ಚುನಾವಣೆ ವ್ಯವಸ್ಥೆ ಅಂತೇಳಿ. ಸೊ ಇಲ್ಲಿ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಭಾರತ ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 324 ಅಂತೇಳಿ. ಸೊ ಇದು 2024ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸಲಾಯಿತು. ಈ ಇಳಿಸಲಾದ ಸಂವಿಧಾನದ ತಿದ್ದುಪಡಿ ಯಾವುದು? ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಇದು. 61ನೇ ತಿದ್ದುಪಡಿ ಮುಖಾಂತರ ಏನು ಮಾಡ್ತಾರೆ? 21ರಿಂದ 18 ವರ್ಷಕ್ಕೆ ಇಳಿಕೆ ಮಾಡ್ತಾರೆ. ಸೊ 3ನೇ ಪ್ರಶ್ನೆ, ಇವುಗಳಲ್ಲಿ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಸರಿ ಇರೋದಲ್ಲ ಇಲ್ಲಿ. ಸೊ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನು ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಇಲ್ಲಿ. ಸೊ ಮುಖ್ಯ ಚುನಾವಣಾ ಆಯುಕ್ತರು ಹೆಚ್ಚು ಅಧಿಕಾರ ಹೊಂದಿರುತ್ತಾರೆ. ಸೊ ಇಲ್ಲಿ ಏನು ಮಾಡ್ತಾರೆ? ಮುಖ್ಯ ಚುನಾವಣಾ ಆಯುಕ್ತರು ಹೆಚ್ಚು ಅಧಿಕಾರ ಹೊಂದಿರ್ತಾರಲ್ಲ, ಇದು ತಪ್ಪಾಗಿರ್ತದೆ. ಇದ್ರ ಆನ್ಸರ್ ಇದೆ. ಹಾಗಾದ್ರೆ ಇವೆಲ್ಲ ಉಳಿದಿರುವೆಲ್ಲ ಕರೆಕ್ಟ್ ಇರ್ತೈತೆ. 1993ರಿಂದ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ 2 ಚುನಾವಣಾ ಆಯುಕ್ತರನ್ನು ಕೂಡ ಹೊಂದಿರ್ತಾರೆ, ಒಳಗೊಂಡಿರಬೇಕು.
ನೆಕ್ಸ್ಟ್ ಸಿ ಆಪ್ಷನ್ ಕೂಡ ಸರಿ ಐತಿ. ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಇತರೆ ಆಯುಕ್ತರು ಸಮಾನ ಅಧಿಕಾರ ಹೊಂದಿರುತ್ತಾರೆ. ನೋಡಿಲಿ ಇಲ್ಲಿ ಏನು ಕೊಟ್ಟರೆ ಇಲ್ಲೇ ಆನ್ಸರ್ ಕೊಟ್ಟಿದ್ದಾರೆ ನೋಡಿಲಿ, ಇದರಲ್ಲಿ ಕೂಡ ನೀವು ಗಮನಿಸ್ಬೋದು. ಆಯುಕ್ತರು ಬಹುಮತ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳುತ್ತಾರೆ, ಇದು ಕೂಡ ಸರಿ ಐತಿ. ಆದರೆ ಇಲ್ಲಿ ಹೆಚ್ಚು ಅಧಿಕಾರ ಇರುತ್ತಂತಾರಲ್ಲ, ಅದು ಕೂಡ ತಪ್ಪಾಗಿರ್ತದೆ. ನೆಕ್ಸ್ಟ್ ಮುಂದುವರೆದು 4ನೇ ಪ್ರಶ್ನೆ ನೋಡ್ತಾ ಬನ್ನಿ. ಚುನಾವಣಾ ಪ್ರಚಾರ ಕಾರ್ಯವು ಮತದಾನ ಮುಕ್ತಾಯವಾಗುವ ಅವಧಿಗಿಂತ ಇಷ್ಟು ಗಂಟೆ ಮುಂಚಿತವಾಗಿ ಮುಕ್ತಾಯವಾಗುತ್ತದೆ. ಸೊ ಇದು 48 ಗಂಟೆ ಮುಂಚಿತವಾಗಿ ಏನಾಗುತ್ತೆ, ಅವಧಿ ಮುಕ್ತಾಯ ಆಗ್ತಾ ಬರ್ತದೆ. ನೆಕ್ಸ್ಟ್ ಅದೇ ರೀತಿ ಮೊದಲ ಪ್ರಶ್ನೆ. ಸೊ ಅಲ್ಲೇ ಚಾಪ್ಟರ್ ಚೇಂಜ್ ಆಗ್ತಾ ಹೋಗ್ತಿರ್ತಾವೆ, ಹೀಗಾಗಿ ನೀವು ನೋಡ್ತಾ ಬನ್ನಿಲ್ಲಿ. ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ. ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಎಲ್ಲಿದೆ ಇಲ್ಲಿ? ಸೊ ನವದೆಹಲಿ. ಗಡಿ ಭದ್ರತಾ ಪಡೆಯನ್ನು ಸ್ಥಾಪಿಸಿದ ವರ್ಷ ಯಾವುದು? 1965ರಂದು ಏನು ಮಾಡ್ತಾರೆ, ಗಡಿ ಭದ್ರತಾ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವ ಸ್ಥಳ ಯಾವುದು? ಖಡಕ್ ವಾಸ್ಲಾದಲ್ಲಿ ಏನೈತಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಸೊ ಇಲ್ಲಿ ಕೇಳ್ತಾರೆ NDA ಅನ್ನೋದನ್ನು ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ NDA ಅಂದರೆ ಇಲ್ಲಿ ಗೊತ್ತಿರಲಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತೇಳಿ. ನೆಕ್ಸ್ಟ್ ನೌಕಾಪಡೆಯ ಮುಖ್ಯಸ್ಥರನ್ನು ಹೀಗೆ ಅನ್ನುವರು. ಸೊ ನೌಕಾಪಡೆಯ ಮುಖ್ಯಸ್ಥರನ್ನು ಏನಂತ ಕರೀತಾರೆ ಇಲ್ಲಿ? ಅಡ್ಮಿರಲ್ ಅಂತ ಕರಿತಾ ಬರ್ತಾರೆ. ಸೊ ಇಲ್ಲಿ ವಾಯುಪಡೆಗೆ ಏರ್ ಚೀಫ್ ಮಾರ್ಷಲ್ ಅಂತಾರೆ, ಭೂಪಡೆಗೆ ಇಲ್ಲಿ ಜನರಲ್ ಅಂತ ಕರಿತಾ ಬರ್ತಾರೆ. ನೆಕ್ಸ್ಟ್ ಅದೇ ರೀತಿ ಪ್ರಾದೇಶಿಕ ಸೇನಾ ದಿನವಾಗಿ ಆಚರಿಸುವುದು ಯಾವಾಗ? ಅಕ್ಟೋಬರ್ 9 ಏನು ಮಾಡ್ತಾರೆ ಇಲ್ಲಿ? ಪ್ರಾದೇಶಿಕ ಸೇನಾ ದಿನವಾಗಿ ಆಚರಣೆ ಮಾಡ್ತಾ ಬರ್ತಾರೆ. ಸೊ ಲಾಸ್ಟ್ ಟೈಮಲ್ಲಿ ಗ್ರಾಹಕರ ಹಕ್ಕು ದಿನ ಅಂತ ಕೇಳಿದ್ರು. ಗ್ರಾಹಕರದ್ದು ಅಂದ್ರೆ ಸೊ ಮಾರ್ಚ್ 15 ಅಂತಕ್ಕಂಥದ್ದು. ಇದ್ರ ದಿನಾಚರಣೆಗೆ ಸಂಬಂಧಪಟ್ಟಾಗ ಒಂದು ಕ್ವಶನ್ ಇದ್ದೇ ಇರ್ತದೆ, ಅದ್ರ ಕಡೆ ನೀವು ಇಷ್ಟು ಗಮನ ಹರಿಸ್ತಾ ಬರಬೇಕು. ಮುಂದುವರೆದು ಮತ್ತೆ ಮುಂದುವರೆದು ಬೇರೆ ಅಧ್ಯಾಯ ನೋಡ್ತಾ ಹೋಗೋಣ ನಾವಿಲ್ಲಿ. ಇಂಟರ್ನ್ಯಾಷನಲ್ ರಿಲಯನ್ಸ್ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ಜೆರ್ಮಿ ಬೆಂಥಾಮ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಪದವನ್ನು ಬಳಸ್ತಾ ಬರ್ತಾರೆ. ಸೊ ಯಾರು? ಜೆರ್ಮಿ ಬೆಂಥಾಮ್. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯವಸ್ಥಿತ ಅಧ್ಯಯನ ಪ್ರಾರಂಭವಾಗಿದ್ದು ಯಾವಾಗ? ಸೊ ಇಲ್ಲಿ ವುಡ್ರೋ ವಿಲ್ಸನ್ ಪೀಠದ ಸ್ಥಾಪನೆಯೊಂದಿಗೆ ಏನಾಗುತ್ತೆ, ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯವಸ್ಥಿತ ಅಧ್ಯಯನ ಪ್ರಾರಂಭವಾಗ್ತಾ ಬರ್ತದೆ. ಸೊ ವುಡ್ರೋ ವಿಲ್ಸನ್ನ ಪೀಠದ ಸ್ಥಾಪನೆಯೊಂದಿಗೆ. ನೆಕ್ಸ್ಟ್ ಬೇರೆ ಅಧ್ಯಾಯ ನೋಡ್ತಾ ಬನ್ನಿ. ಇಲ್ಲಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಅಧ್ಯಾಯಗಳನ್ನ ಕವರ್ ಮಾಡೋ ಪ್ರಯತ್ನ ಮಾಡ್ತಾ ಬರ್ತೀವಿ. ಇಲ್ಲಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿರ್ತವೆ ಇವೆಲ್ಲ ಪ್ರಶ್ನೆಗಳು. ಮಾನವನು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆ ಏನಂತ ಕರೀತಾರೆ ಇಲ್ಲಿ? ಸಾಮಾಜಿಕರಣ ಪ್ರಕ್ರಿಯೆ ಮೊದಲು ಇಲ್ಲಿ ಪ್ರಾರಂಭವಾಯಿತು. ಸೊ ಎಲ್ಲಿ ಪ್ರಾರಂಭವಾಯಿತು ಅಂದ್ರೆ ಕುಟುಂಬದಲ್ಲಿ ಸಾಮಾಜಿಕ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಸಾಮಾಜಿಕರಣ ಅನ್ನೋದು ಮೊದಲು ಕುಟುಂಬದಲ್ಲಿ. ನೆಕ್ಸ್ಟ್ ಮಗುವಿನ ಮೊದಲ ಗುರು ಯಾರು? ಮಗುವಿನ ಮೊದಲ ಗುರು ತಾಯಿ. ನೆಕ್ಸ್ಟ್ ಸಾಮಾಜೀಕರಣವು ಸಾರ್ವತ್ರಿಕ ಪ್ರಕ್ರಿಯೆಯಾಗಿದ್ದು ಇದು ಸಂಭವಿಸುವುದು ಅಂತ ಕರೀತಾರೆ. ಸೊ ಇದಕ್ಕೆ ವ್ಯಕ್ತಿಯ ಜೀವನ ಪರ್ಯಂತ ಅಂತಕ್ಕಂಥದ್ದು. ಸೊ ಇಲ್ಲಿ ವ್ಯಕ್ತಿಯ ಜೀವನ ಪರ್ಯಂತ. ನೆಕ್ಸ್ಟ್ ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಬನ್ನಿ. ಸಾಮಾಜೀಕರಣದ ಮೇಲೆ ಪ್ರಭಾವ ಬೀರುವ ಸಮೂಹ ಮಾಧ್ಯಮದ ಸಾಧನವೆಂದರೆ? ಸೊ ಇಲ್ಲಿ ದೂರದರ್ಶನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ. ಸಾಮಾಜೀಕರಣದಲ್ಲಿ ಶಾಲೆಯ ಪ್ರಭಾವವು ಈ ರೀತಿ ಇರುತ್ತದೆ. ಸೊ ವಿದ್ಯಾರ್ಥಿಗಳ ವರ್ತನೆ, ಜ್ಞಾನ ಮತ್ತು ಮನೋಭಾವನೆಗಳನ್ನು ಬದಲಾಯಿಸುತ್ತದೆ. ಸೊ ಇದಕ್ಕೆ ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಇನ್ನೇನು ಮಾಡ್ತಿಲ್ಲ, ವಿದ್ಯಾರ್ಥಿಗಳ ವರ್ತನೆ, ಜ್ಞಾನ, ಮನೋಭಾವನೆಯನ್ನು ಬದಲಾಯಿಸುವುದು ಇದರ ಪ್ರಮುಖ ಉದ್ದೇಶ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ನೆರೆಹೊರೆಯವರ ಪ್ರಭಾವ ಹೆಚ್ಚು ಕಂಡುಬರುವುದು ಎಲ್ಲಿ? ಸೊ ಎಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ ಅಂದ್ರೆ ಇಲ್ಲಿ ಗ್ರಾಮ ಅಂತಕ್ಕಂಥದ್ರಲ್ಲಿ ಅತಿ ಹೆಚ್ಚಾಗಿ ಸಾಮಾಜೀಕರಣ ಪ್ರಕ್ರಿಯೆ ಕಂಡು ಬರ್ತದೆ. 8ನೇ ಪ್ರಶ್ನೆ. ಗಂಡು ಮತ್ತು ಹೆಣ್ಣುಗಳ ನಡುವಿನ ತಾರತಮ್ಯವನ್ನು ಹೀಗೆ ಎನ್ನುವರು? ಸೊ ಗಂಡು ಮತ್ತು ಹೆಣ್ಣಿನ ನಡುವಿನ ತಾರತಮ್ಯವನ್ನು ಲಿಂಗ ತಾರತಮ್ಯ ಅಂತ ಕರಿತಾ ಬರ್ತಾರೆ. ಲಿಂಗ ತಾರತಮ್ಯವನ್ನು ನಿವಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮವೆಂದರೆ? ಸೊ ಇಲ್ಲಿ ಮಹಿಳೆಯರಿಗೆ ಶಿಕ್ಷಣ ಮತ್ತು ಉದ್ಯೋಗಾವಕಾಶ ಕಲ್ಪಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಡಿ. ಸೊ ಆಧುನಿಕತೆ ಪ್ರಭಾವ ಅಂತಕ್ಕಂಥದ್ದು ಇದಕ್ಕೆ ಕೆಳಗಿನ ಉತ್ತರ ಆಗುತ್ತೆ. ಏನಿಲ್ಲ, ಕ್ವಶನ್ ಏನು ಕೇಳಿದ್ರೆ ಮೊದಲೇದಾಗಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗವು
ಸಂಸ್ಕೃತಿ ಮತ್ತು ಮೌಲ್ಯಗಳಿಂದ ದೂರ ಸರಿಯುತ್ತಿರಲು ಪ್ರಮುಖ ಮುಖ್ಯ ಕಾರಣ ಅಂತ ಕೇಳಿದ್ದಾರೆ ಇಲ್ಲಿ. ಹಾಗಾಗಿ ಆಧುನಿಕತೆಯ ಪ್ರಭಾವ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಇದು. ಸಮುದಾಯವೆಂದರೆ ಏನು? ಸೊ ಇಲ್ಲಿ ಮುಂದುವರೆದು ಬೇರೆ ಚಾಪ್ಟರ್ ಕೂಡ ನೋಡ್ತಾ ಹೋಗೋಣ. ಏನು ಕೇಳಿದಿರಲಿ, ಸಮುದಾಯವೆಂದರೆ ಸಾಮಾನ್ಯ ಗುರುತು ಮತ್ತು ಮೌಲ್ಯಗಳನ್ನು ಹೊಂದಿರುವ ಜನರ ಗುಂಪು. ನೋಡಲಿ, ಸಾಮಾನ್ಯ ಗುರುತು ಮತ್ತು ಮೌಲ್ಯಗಳನ್ನು ಹೊಂದಿರುವ ಜನರ ಗುಂಪಿಗೆ ಏನಂತಾರೆ ಇಲ್ಲಿ ಸಮುದಾಯ ಅಂತ ಕರಿತಾ ಬರ್ತಾರೆ. ಎರಡನೇ ಪ್ರಶ್ನೆ, ಕೈಗಾರೀಕರಣವು ಇದನ್ನು ಒಳಗೊಂಡಿದೆ. ಸೊ ಇಲ್ಲಿ ಕೈಗಾರೀಕರಣ ಅನ್ನೋದು ಉತ್ಪಾದನಾ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗ್ತಾ ಬರ್ತದೆ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು. 2011 ಜನಗಣತಿ ಪ್ರಕಾರ ನಗರ ಸಮುದಾಯ ಕನಿಷ್ಠ ಜನಸಂಖ್ಯೆಯ ಪ್ರಮಾಣ. ಸೊ ಇಲ್ಲಿ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ 50,000 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಈ ಥರ ಅಂಕಿ ಅಂಶಗಳನ್ನು ಕೂಡ ನೋಡ್ತಾ ಬನ್ನಿ ನೀವು. ಇದಕ್ಕೆ ಆಪ್ಷನ್ ಸಿ 50,000 ಅಂತೆ. ಗ್ರಾಮೀಣ ಸಮುದಾಯವು ಪ್ರಮುಖವಾಗಿ ಇದನ್ನು ಅವಲಂಬಿಸಿದೆ. ಗ್ರಾಮೀಣ ಸಮುದಾಯವು ಪ್ರಮುಖವಾಗಿ ಕೃಷಿಯನ್ನು ಅವಲಂಬಿಸಿದೆ. 5ನೇ ಪ್ರಶ್ನೆ, ನಗರ ಸಮುದಾಯದ ಪ್ರಮುಖ ಲಕ್ಷಣ ಯಾವುದು? ಸೊ ಇಲ್ಲಿ ಸಾಮಾಜಿಕ ವೈವಿಧ್ಯತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನಗರೀಕರಣವು ಇದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಸಾಮಾಜಿಕ ಚಲನೆಗೆ ಹೆಚ್ಚಳ. ಏನಾಗುತ್ತೆ ಇಲ್ಲಿ ಸಾಮಾಜಿಕ ಚಲನೆಯ ಹೆಚ್ಚಳ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭಾರತೀಯ ಸಮಾಜದ ಆಧಾರ ಸ್ತಂಭ ಮತ್ತು ಸಮುದಾಯವಾಗಿದೆ. ಸೊ ಇದಕ್ಕೆ ಆನ್ಸರ್ ಏನಿಲ್ಲಿ, ಸೊ ಗ್ರಾಮ ಸಮುದಾಯ ಅಂತಕ್ಕಂಥದ್ದು. ಸೊ ಭಾರತೀಯ ಸಮಾಜದ ಆಧಾರ ಸ್ತಂಭ ಅಂತ ಕರೆಯೋದು ಸೊ ಯಾವುದು, ಗ್ರಾಮ ಸಮುದಾಯ ಅಂತೇಳಿ. 8ನೇ ಪ್ರಶ್ನೆ ನೋಡ್ತಾ ಬನ್ನಿ, ಬುಡಕಟ್ಟು ಸಮುದಾಯಗಳು ಹೆಚ್ಚಾಗಿ ಇಲ್ಲಿ ಕಂಡು ಬರುತ್ತವೆ. ಸೊ ಬುಡಕಟ್ಟು ಸಮುದಾಯದ ಬಗ್ಗೆ ಸೊ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರ್ತದೆ. ಇಲ್ಲಿ ಕಾಡು ಕಣಿವೆ ಬೆಟ್ಟದಲ್ಲಿ ಏನು ಮಾಡ್ತವೆ, ಇಲ್ಲಿ ಈ ಸಮುದಾಯಗಳು ಕಂಡು ಬರ್ತವೆ. ಕಾಡು ಕಣಿವೆ ಬೆಟ್ಟಗಳಲ್ಲಿ ಬುಡಕಟ್ಟು ಸಮುದಾಯ ಕಂಡು ಬರ್ತದೆ. ಆಫ್ರಿಕಾದ ನಂತರ ಅತಿ ಹೆಚ್ಚು ಬುಡಕಟ್ಟು ಸಮುದಾಯ ಕಂಡುಬರುವ ದೇಶ ಯಾವುದು? ಸೊ ಭಾರತದಲ್ಲಿ ಸೊ ಅತಿ ಹೆಚ್ಚು, ಆಫ್ರಿಕಾ ಬಿಟ್ಟರೆ ಅತಿ ಹೆಚ್ಚು ಬುಡಕಟ್ಟು ಕಂಡು ಬರೋದಿಲ್ಲಿ ನಮ್ಮ ಭಾರತದಲ್ಲಿ. 10ನೇ ಪ್ರಶ್ನೆ, ಗ್ರಾಮ ಸಮುದಾಯದ ಪ್ರಮುಖ ಲಕ್ಷಣವೆಂದರೆ? ಸೊ ಇದಕ್ಕೆ ಅನೌಪಚಾರಿಕ ನಿಯಂತ್ರಣ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅನೌಪಚಾರಿಕ ನಿಯಂತ್ರಣ ಅಂತಕ್ಕಂಥದ್ದು ಗ್ರಾಮ ಸಮುದಾಯದ ಪ್ರಮುಖ ಲಕ್ಷಣವಾಗಿದೆ. 11ನೇ ಪ್ರಶ್ನೆ, ಗ್ರಾಮಗಳ ಜನರು ನಗರಗಳಿಗೆ ವಲಸೆ ಹೋಗಲು ಪ್ರಮುಖ ಕಾರಣವೆಂದರೆ? ಸೊ ಇಲ್ಲಿ ಉದ್ಯೋಗ ಅವಕಾಶಗಳನ್ನು ಹುಡುಕಿಕೊಂಡು ಏನು ಮಾಡ್ತಾರೆ, ಗ್ರಾಮೀಣ ಜನರು ನಗರಗಳಿಗೆ ಬರ್ತಾರೆ. ಸೊ 12ನೇ ಪ್ರಶ್ನೆ, ಗ್ರಾಮೀಣ ಕೈಗಾರಿಕೆಗಳು ಅವನತಿ ಹೊಂದಲು ಪ್ರಮುಖ ಕಾರಣವೆಂದರೆ? ಕೈಗಾರಿಕೀಕರಣ ಮತ್ತು ನಗರೀಕರಣ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ. ಗ್ರಾಮೀಣ ಕೈಗಾರಿಕೆಗಳು ಅವನತಿ ಅಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಅವು ಅವನತಿ ಯಾಕೆ ಆಗ್ತವೆ ಅಂದ್ರೆ ಇಲ್ಲಿ ಕೈಗಾರಿಕೀಕರಣ ಮತ್ತು ನಗರೀಕರಣ ಬೆಳೆಯೋದ್ರಿಂದ ಅದು ಅವನತಿಯತ್ತ ಸಾಗುತ್ತದೆ. 13ನೇ ಪ್ರಶ್ನೆ, ಭಾರತದ ಈಶಾನ್ಯ ವಲಯದ ಆದಿವಾಸಿಗಳ ಜನಾಂಗಕ್ಕೆ ಸೇರಿದವರು? ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ, ಮಂಗೋಲರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಭಾರತದ ಈಶಾನ್ಯ ವಲಯದ ಆದಿವಾಸಿಗಳಿಗೆ ಸೇರ್ತಕ್ಕಂಥದ್ದು. ಸೊ 14ನೇ ಪ್ರಶ್ನೆ ನೋಡ್ತಾ ಬನ್ನಿ, ಸಾಮಾನ್ಯವಾಗಿ ನಿರ್ದಿಷ್ಟ ಭೂಪ್ರದೇಶ, ಭಾಷೆ, ಸಂಸ್ಕೃತಿ, ಸಾಮ್ಯತೆ ಮತ್ತು ಸಾಮಾಜಿಕ ಸಂಘಟನೆಯನ್ನು ಹೊಂದಿದ ಸಮೂಹ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬುಡಕಟ್ಟು ಆದಿವಾಸಿ ಸಮುದಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಸೊ ಬುಡಕಟ್ಟು ಆದಿವಾಸಿ ಸಮುದಾಯ. ನೆಕ್ಸ್ಟ್ 15ನೇ ಪ್ರಶ್ನೆ, ಗ್ರಾಮ ಸಮುದಾಯದ ಪ್ರಮುಖ ಸಮಸ್ಯೆಗಳೆಂದರೆ? ಸೊ ಇಲ್ಲಿ ನಗರ ಅಲ್ಲ, ಗ್ರಾಮ ಸಮುದಾಯದ ಪ್ರಮುಖ ಸಮಸ್ಯೆ ಕೇಳಿದ್ದಾರೆ. ಸೊ ಹಾಗಾದರೆ ಅನಕ್ಷರತೆ, ಬಡತನ, ನಿರುದ್ಯೋಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಅನಕ್ಷರತೆ, ಬಡತನ, ನಿರುದ್ಯೋಗ ಅನ್ನೋದು ಇದಕ್ಕೆ ಸೊ ಗ್ರಾಮ ಸಮುದಾಯದ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿರ್ತದೆ. ನೆಕ್ಸ್ಟ್ ಮುಂದುವರೆದು ಬೇರೆ ಚಾಪ್ಟರ್ ನೋಡ್ತಾ ಹೋಗೋಣ. ಸೊ ಈ ಚಾಪ್ಟ್ರಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಒಟ್ಟಾರೆ ನಾವು ಏನು ಮಾಡಿದ್ವಿ, 15 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋದ್ವಿ. ಸೊ ಮುಂದುವರೆದು ಕರ್ನಾಟಕದ ಖನಿಜ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಕಬ್ಬಿನ ತಯಾರಿಕೆಯಲ್ಲಿ ಮಿಶ್ರವಾಗಿ ಬಳಸುವ ಬಹು ಉಪಯೋಗಿ ಖನಿಜ ಯಾವುದಂದ್ರೆ ಇಲ್ಲಿ ಮ್ಯಾಂಗನೀಸ್. ಯಾವುದರಲ್ಲಿ ಬಳಸ್ತಾರಂತ ನೋಡ್ತಾ ಬನ್ನಿ. ಕಬ್ಬಿನ ತಯಾರಿಕೆಯಲ್ಲಿ ಮಿಶ್ರ ಲೋಹವಾಗಿ ಬಳಸುವುದಿಲ್ಲಿ ಮ್ಯಾಂಗನೀಸ್. ಸೊ ನೆಕ್ಸ್ಟ್, ಕಬ್ಬಿಣದ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಜಿಲ್ಲೆ ನೋಡಿಲ್ಲ, ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ಜಿಲ್ಲೆ ಕೇಳಿದ್ದಾರೆ ಇಲ್ಲಿ. ಸೊ ಕಬ್ಬಿಣ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ಹೊಂದಿದ ಜಿಲ್ಲೆ ಯಾವುದಂದ್ರೆ ಬಳ್ಳಾರಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಬಳ್ಳಾರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬಾಕ್ಸೈಟ್ ಉತ್ಪಾದನೆಯಲ್ಲಿ ನೋಡಲಿ, ಬಾಕ್ಸೈಟ್ ಉತ್ಪಾದನೆಯ ಪ್ರಮುಖ ಜಿಲ್ಲೆ ಯಾವುದಂತ ಕೇಳಿದ್ದಾರೆ. ಸೊ ಇಲ್ಲಿ ಬೆಳಗಾವಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬೆಳಗಾವಿ ಸರಿಯಾಗಿರ್ತದೆ.
ಬಾಕ್ಸೈಟ್ ಉತ್ಪಾದನೆಯ ಪ್ರಮುಖ ಜಿಲ್ಲೆ ಯಾವುದು? ಇಲ್ಲಿ ಅದು ಕೂಡ ರಿಪೀಟ್ ಆಗಿರ್ತದೆ. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಬೆಳಗಾವಿ ಅಂತಕ್ಕಂಥದ್ದು. ಹಾಸನ ಜಿಲ್ಲೆಯ ಕೆಂಪಿನಕೋಟೆಯಲ್ಲಿ ಈ ಖನಿಜ ನಿಕ್ಷೇಪಗಳಿವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸೊ ಚಿನ್ನ ಅಂತಕ್ಕಂಥದ್ದು. ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಅಂತೇಳಿ. ಸೊ ಮೊದಲ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ ಉದ್ದೇಶ ಏನಂತ ಕೇಳಿದ್ದಾರೆ. ಸೈನಿಕರು ಮತ್ತು ಆಡಳಿತದ ನಿರ್ವಹಣೆ ಸಲುವಾಗಿ ಏನು ಮಾಡಿದ್ದಾರೆ, ಇಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಬಂದಿದ್ದಾರೆ. ಸೊ ಆಪ್ಷನ್ ಬಿ. ನೆಕ್ಸ್ಟ್, ರಾಜ್ಯಗಳ ರಾಜಧಾನಿ ಮತ್ತು ಬಂದರುಗಳನ್ನು ಸಂಪರ್ಕಿಸುವ ರಸ್ತೆಗಳು ಯಾವುವು? ಸೊ ರಾಜ್ಯಗಳ ರಾಜಧಾನಿ ಮತ್ತು ಬಂದರು ಅಂತ ಬಂದ ತಕ್ಷಣ ನೀವೇನು ಹಾಕ್ಬೇಕಿಲ್ಲ, ರಾಷ್ಟ್ರೀಯ ಹೆದ್ದಾರಿ ಅಂತಕ್ಕಂಥದ್ದು. ಕಡಿಮೆ ದರದಲ್ಲಿ ದೂರದ ಊರಿಗೆ ಪ್ರಯಾಣಿಸುವ ಸಾರಿಗೆ ಯಾವುದು? ರೈಲು ಸಾರಿಗೆ. ಅತ್ಯಂತ ಬಚಾರ್ಜ್ ಏನಿರುತ್ತೆ, ಕಡಿಮೆ ಇರ್ತದೆ ಇಲ್ಲಿ. ನೆಕ್ಸ್ಟು, ಮೆಟ್ರೋ ರೈಲು ಮಾರ್ಗ ನಿರ್ಮಿಸಿದ ಉದ್ದೇಶ ಏನು? ಸೊ ಟ್ರಾಫಿಕ್ ಸಮಸ್ಯೆಯನ್ನು ನಿರ್ವಹಣೆ ಸಲುವಾಗಿ ಏನು ಮಾಡಿದ್ದಾರೆ, ಇದನ್ನ ಸೊ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಅತಿ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಸೊ ಬೆಳಗಾವಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್, ಅದೇ ರೀತಿ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು? ಸೊ ಇಲ್ಲಿ ದಾವಣಗೆರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಿದ್ಧ ಉಡುಪಿನ ಪಾರ್ಕ್ ಸ್ಥಾಪನೆಯ ಉದ್ದೇಶ? ಸೊ ಜವಳಿ ಉದ್ಯಮ ಬೆಳೆಸುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವ ಪ್ರದೇಶ ಯಾವುದು? ಸೊ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವ ಪ್ರದೇಶ ಬೆಂಗಳೂರು, ಕೋಲಾರ, ತುಮಕೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಬೆಂಗಳೂರು, ಕೋಲಾರ ಮತ್ತು ತುಮಕೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಸೊ ಇಲ್ಲಿ ಬೆಂಗಳೂರು ಮತ್ತು ಕೋಲಾರ ಕೊಟ್ಟಿದ್ದಾರೆ, ತುಮಕೂರು ಕೊಟ್ಟಿಲ್ಲ. ಸೊ ನೀವು ತುಮಕೂರು ಕೂಡ ಏನು ಮಾಡ್ಕೋಬೇಕು, ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್, ಕರ್ನಾಟಕದ ಸಿಲಿಕಾನ್ ಕಣಿವೆ ಯಾವುದು? ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಬೆಂಗಳೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್, ಅದೇ ರೀತಿ ಮುಂದುವರೆದು ನೋಡ್ತಾ ಹೋಗೋಣ ಮತ್ತೆಷ್ಟು. ನಂದಿಗಿರಿ ನೋಡಿಲಿ, ನಂದಿಗಿರಿ ಧಾಮವಿರುವ ಜಿಲ್ಲೆ ಯಾವುದು? ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಕೂಡ ಇದಾಗಿರ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ನಾವಿಲ್ಲಿ ಚಿಕ್ಕಬಳ್ಳಾಪುರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಯಾವುದು? ಚಿಕ್ಕಬಳ್ಳಾಪುರ. ಕರ್ನಾಟಕದ ನಯಾಗರ್ ಎಂದು ಕರೆಯಲ್ಪಡುವ ಜಲಪಾತ ಯಾವುದು? ಸೊ ಗೋಕಾಕ್ ಜಲಪಾತನ ಕರ್ನಾಟಕದ ನಯಾಗರ್ ಅಂತ ಕರೀತಾರೆ. ಅರಮನೆಗಳ ನಗರ ಎಂದು ಹೆಸರಾದ ಸ್ಥಳ ಯಾವುದು? ಸೊ ಇಲ್ಲಿ ಮೈಸೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್, ಅದೇ ರೀತಿ 1974ರಲ್ಲಿ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ನಿಗಮ ಸ್ಥಾಪಿಸಿರುವ ಉದ್ದೇಶ? ಇಲ್ಲಿ ಎರಡು ರೀತಿ ಪ್ರಶ್ನೆ ಕೇಳ್ಬೋದು. ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ನಿಗಮ ಸ್ಥಾಪಿಸಿರುವುದು ಯಾವಾಗ ಅಂತ ಆದರೂ ಕೇಳ್ಬೋದು. ಇಲ್ಲಿ 1974 ಕೇಳ್ರಿ. ಇಲ್ಲಿ ಏನು ಕೇಳ್ಯಾರ, ಅದನ್ನು ಸ್ಥಾಪಿಸುವುದರ ಪ್ರಮುಖ ಉದ್ದೇಶ ಏನಂತ ಕೇಳಿದ್ದಾರೆ. ಹೀಗಾಗಿ ಪ್ರವಾಸ ಕೇಂದ್ರಗಳನ್ನು ಸಂರಕ್ಷಿಸಲು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಒಟ್ಟಾರೆ ನಾವಿಲ್ಲಿ ಏನು ಮಾಡಿದ್ವಿ, ಸೊ 9ನೇ ತರಗತಿಗೆ ಸಂಬಂಧಪಟ್ಟಂಗೆ ಸೊ ಇಲ್ಲೆಲ್ಲ ಭಾಗ 2 ಕೂಡ ಡಿಸ್ಕಸ್ ಮಾಡ್ತಾ ಬಂದ್ವಿ. ಸೊ ಮತ್ತೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಸೊ ಮುಂದುವರೆದು ನಾನು ವಿಡಿಯೋ ಮಾಡುವ ಪ್ರಯತ್ನ ಮಾಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು, ನಮಸ್ಕಾರ.